ಹರ ಹರ ಮಹಾದೇವ್. ಬೆಟ್ಟದ ತಿರುವುಗಳಲ್ಲಿ ವಾಹನದ ಚಕ್ರ ಉರುಳುತ್ತಿದ್ದಂತೆ ಎದೆಯಲ್ಲಿ ನಡಕ ಶುರುವಾಗುತ್ತೆ. ಒಂದು ಬದಿಯಲ್ಲಿ ಮುಗಿಲೆತ್ತರಕ್ಕೆ ನಿಂತಿರುವ ಬೆಟ್ಟ ಉರುಳುತ್ತೆ ಎನ್ನುವ ಭಯ, ಇನ್ನೊಂದು ಬದಿಯಲ್ಲಿ ಸಾವಿರಾರು ಅಡಿ ಆಳದ ಪ್ರಪಾತ. ಎಂಥ ಧೈರ್ಯವಂತನಿಗೂ ಈ ಹಾದಿಯ ಆರಂಭ ಭಯಾನಕ. ಮನಸ್ಸಿನಲ್ಲಿ ಅದೆಂಥ ಭಯವಿದ್ರೂ ಒಂದು ಸಲ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಿದ್ದಾಗ ಎಲ್ಲ ಮೈಮರೆತು ಹೋಗುತ್ತೆ. ಬಾನಿನಂಚಿನಲ್ಲಿ ಸೂರ್ಯನ ಕಿರಣಗಳಿಗೆ ಹೊಳೆಯುವ ಹಿಮಾಲಯದ ಶಿಖರಗಳು ಹಾಗೂ ಬೆಟ್ಟದ ಮೈಯನ್ನು ಮುದ್ದಾಡುವ ಬಿಳಿ ಮೋಡಗಳ ದಾರಿಯುದ್ದಕ್ಕೂ ಜೊತೆಯಾಗುತ್ತವೆ. ಭಯದಿಂದ ಆರಂಭವಾದ ಈ ಪಯಣ ಹಿಮಾಲಯದ ನಿಶಬ್ದ ಮತ್ತು ನಿಸರ್ಗದ ಅಗಾಧ ಸೌಂದರ್ಯದಲ್ಲಿ ಕನ್ನಡ ಕನ್ನಡ ಇದೆ ಫಸ್ಟ್ ನೋಡ್ರಿ. ಉತ್ತರಾಖಂಡದಲ್ಲಿ ನಾನು ನೋಡಿರೋದು ಇದು ನೋಡ್ರಿ 70 ಮೇಲೆ ಅದತ್ತ. ಆದ್ರೂ ಅವರು ನಡ್ಲಿಕ್ಕೆ ನೋಡೋದಾರ, ಟ್ರೈ ಮಾಡತ್ತಾರ. ಇನ್ನು రాజమండ్రి రాగమంజరి మాయమ్మ పేరు తలవనోడు నేరు. ನಾ ಡೈಲಿ 6 ಕಿಲೋಮೀಟರ್ ನಡೆಯಂಗ ಹಿಂಗೆ ಹಣೆ ಬರೈತಿ. ನಡ್ಲಾರ್ದ್ರೆ ಹೆಂಗಪ್ಪ ಇನ್ನ ಬಾಣೆ. ಇವೇ ಹುಡುಗರು ಅರ್ಧ ಜೀವನ ಹಾಳು ಮಾಡೋದು. ಬಿಸಿಲಿದೆ ಗೊತ್ತಾ, ರಾಣ 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 ಬಿಸಿಲು ಹೊಡ್ಕೋತಾ ಇದೆ. ಈಗ ಉಪ್ಪಿಟ್ಟು ಮಾಡಿದ್ರೆ ನಾವು ಉಪ್ಪಿಟ್ಟು ಯಾಕೆ ಮಾಡಿದ್ವಿ ಅವತ್ತು ಉಪ್ಪಿಟ್ಟು ಅಂತಿದ್ವಿ. ಈಗ ಉಪ್ಪಿಟ್ಟ ನಾವು ಅಮೃತ ಆದಂಗೆ ಆಗ್ಬಿಟ್ಟು ಇನ್ನೊಂದು 11,000 ಇದೆ. ನಾವು ಇದನ್ನೆಲ್ಲ ಉಸ್ತುವಾರಿ ನಮ್ಮ ಸೋಮನಾಥ್ ಕೊಡ್ತಾ ಇದ್ವಿ. ನೋಡ್ಬೋದು, ಚಾರ್ಧಾಮ್ ಯಾತ್ರೆ ಮಾಡ್ಲಕತ್ತೀವಿ. ಹಾಗಾಗಿ ಎತ್ತೆತ್ತಿ ಮಾಡಿದ್ದು ನಾ ಬಂದ. ಬೋಲೋ ಹರ ಹರ ಮಹಾದೇವ್. ಬೆಟ್ಟದ